ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ನಂದವರೇ ವಾಪಸ್ ವಲ್ಲಭನ ಮನೆ ಕರ್ಕೊಂಡು ಬರಬೇಕು ಅಂತ ಮೀನಾ, ಕೇಶವ, ಗಿರಿಜಾ, ಅಮ್ಮು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಆ ಒಂದು ಬೀದಿ ನಾಟಕ ಮಾಡಿಸೋದ್ರ ಮುಖಾಂತರ ವಲ್ಲಭನ ಒಳ್ಳೆತನ ಏನು ಅನ್ನೋದನ್ನು ನಂದ ಅವ್ರಿಗೆ ಗೊತ್ತು ಮಾಡಿಸ್ಬೇಕು ಅನ್ನೋದು ಮೀನಾ ಉದ್ದೇಶ ಆಗಿರತ್ತೆ. ಆದರೆ ಅದು ಸೂಪರ್ ಬಗ್ಗೆ ಉಲ್ಟಾ ಹೊಡೆಯುತ್ತೆ. ನಂದವ್ರ ಮುಂದೆ ಮತ್ತೆ ವಲ್ಲಭ ಕೆಟ್ಟವನು ಅನ್ನೋ ರೀತಿಯಲ್ಲಿ ಬಿಂಬಿತವಾಗತ್ತೆ. ಯಾಕಂದರೆ ವಲ್ಲಭನೇ ಈ ರೀತಿ ನಾಟಕ ಮಾಡಿಸಿದಾನೆ, ಮನೆಗೆ ಸೇರಿಸ್ಕೊಳ್ಳಿ ಅಂತ ಹೇಳಿ ನಂದವರು ಅಂದ್ಕೊಂಡ್ಬಿಡ್ತಾರೆ. ಜೊತೆಗೆ ಇದರಿಂದ ಬೇಜಾರು ಮಾಡ್ಕೊಂಡಂತಹ ವಲ್ಲಭಂಗೆ ಗೊತ್ತಾಗೋದೇ ಇಲ್ಲ ಯಾರು ಇದನ್ನೆಲ್ಲ ಮಾಡಿಸಿದ್ದು ಅಂತ. ನಂತರ ವಲ್ಲಭ ತನ್ನ ಟೆಂಟಲ್ಲಿ ಇರಬೇಕಾದ್ರೆ ಕೇಶವ, ಮೀನಾ, ಅಮ್ಮು, ಗಿರಿಜಾ ಎಲ್ಲರೂ ಕೂಡ ವಲ್ಲಭನ ಬಳಿಗೆ ಬರ್ತಾರೆ. ನೋಡು ವಲ್ಲಭ, ನೀನು ಏನು ಅನ್ನೋದು ನಮಗೆಲ್ರಿಗೂ ಕೂಡ ಗೊತ್ತದೆ, ಆದರೆ ಮಾವಂಗೆ ನೀನು ಏನು ಅನ್ನೋದು ಅರ್ಥ ಆಗ್ತಿಲ್ಲ. ಹಾಗಾಗಿ ನಿನ್ನ ಒಳ್ಳೆತನ ಏನು ಅನ್ನೋದು ಮಾವನಿಗೆ ಗೊತ್ತಾದರೆ ಖಂಡಿತ ಮಾವನೇ ನಿನ್ನ ಈ ಮನೆ ಕರ್ಕೊಂಡು ಬರ್ತಾರೆ ಅನ್ನೋ ಕಾರಣಕ್ಕೆ ನಾವೇ ಈ ಒಂದು ಡ್ರಾಮಾನ ಮಾಡಿಸಿದ್ವಿ ಅಂತ ಹೇಳಿ ಮೀನಾ ಹೇಳ್ತಾರೆ. ಜೊತೆಗೆ ನಮ್ಮಿಂದಾಗಿ ನೀನು ಬಯಸ್ಕೊಳ್ಳೋ ಹಾಗಾಯಿತು ಅಂತ ಕೂಡ ಕ್ಷಮೆಯನ್ನು ಕೂಡ ಕೇಳ್ತಾಳೆ. ಕೇವಲ ಮೀನಾ ಮಾತ್ರ ಅಲ್ಲ, ಕೇಶವ, ಅಮ್ಮು, ಗಿರಿಜಾ ಎಲ್ಲರೂ ಕೂಡ ಕ್ಷಮೆ ಕೇಳ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಪ್ರಿಯಾ ಮತ್ತು ವೀಣಾ ಅವರು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಕೂಡ ಕೇಳಿಸ್ಕೊಂಡಿದ್ದಾರೆ. ಈ ಕಡೆ ವಲ್ಲಭ, ಪರವಾಗಿಲ್ಲ ಬಿಡಿ, ಅದಕ್ಕೆ ನೀವು ನನ್ನ ಒಳ್ಳೇದಕ್ಕೋಸ್ಕರ ಮಾಡಿದ್ರಿ, ನನ್ನ ಮನೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ರಿ. ಆದರೆ ಒಂದು ಮಾತು ತಿಳ್ಕೊಳ್ಳಿ, ಒಳ್ಳೆತನ ಅನ್ನೋದು ಯಾರ ಮುಂದೆ ತೋರಿಸ್ಬೇಕು ಅಂತಲ್ಲ ನಡ್ಕೊಳ್ಳೋದು. ನಮ್ಮ ಆತ್ಮಸಾಕ್ಷಿಗೋಸ್ಕರ ನಾವು ಆ ಕೆಲಸ ಮಾಡ್ತೀವಿ. ಅದನ್ನು ಯಾರ ಮುಂದೆನೋ ತೋರಿಸ್ಕೋಬೇಕು, ಬಿಂಬಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಅಂತ ಹೇಳಿ ವಲ್ಲಭ ಹೇಳ್ತಾರೆ. ಈ ಮಾತನ್ನು ನಂದವರು ಕೂಡ ಕೇಳಿಸ್ಕೋತಾರೆ. ಇಲ್ಲಿ ನಂದವರು ಮೀನಾ ಇಂಥ ಕೆಲಸ ಮಾಡಿದ್ಲು ಅಂತ ಮೀನಾ ವಿರುದ್ಧ ಕೋಪ ಮಾಡ್ಕೋತಾರ, ಅಥವಾ ವಲ್ಲಭ ಹೇಳಿದಂಥ ಆ ಒಂದು ಮಾತು ನಿಜಕ್ಕೂ ನನ್ನ ಮಗ ಎಷ್ಟು ದೊಡ್ಡ ಮನುಷ್ಯ ಅಂತ ಅರ್ಥ ಮಾಡ್ಕೋತಾರ, ಅಥವಾ ಇಲ್ಲಿ ಪ್ರಿಯಾ ಮತ್ತು ವೀಣಾ ಇಬ್ಬರು ಕೂಡ ಸೇರಿಕೊಂಡು ಇನ್ನೇನೋ ಅದಕ್ಕೆ ಬಣ್ಣ ಬಳಿದು ನಂದವ್ರ ಮುಂದೆ ಮೀನಾ ಕೆಟ್ಟೋಳು ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡಿ ನಂದ ಮತ್ತು ಮೀನಾ ನಡುವೆ ತಂದಿಟ್ಟು ಮಾವ ಸೊಸೆ ವಿರುದ್ಧ ಸಿಡಿದೇಳು ರತ್ತಿ ಮಾಡ್ತಾರೆ. ಏನಾಗತ್ತೆ ಮುಂದಿನ ವೀಕ್ಷಣೆ.